ಸ್ನೇಹಿತರೆ ನಮಸ್ಕಾರ. ಶಿವ ಪರಿವಾರದ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಇಲ್ಲಿಯವರೆಗೂ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಶಿವ ಪರಿವಾರದ ಹಲವಾರು ಸಭ್ಯರ ಬಗ್ಗೆ ತಿಳಿದುಕೊಂಡೆವು. ಅದರಲ್ಲಿ ನಂದೀಶ್ವರ, ಕಾಲಭೈರವ, ಆನಂದ ತಾಂಡವ ಮೂರ್ತಿ, ಭೃಂಗಿ, ವೀರಭದ್ರನ ಚರಿತ್ರೆಗಳು ಸೇರಿವೆ. ಈ ವಿಡಿಯೋಲ್ಲಿ ಸಾಧಾರಣವಾಗಿ ಶಿವಾಲಯದ ದಕ್ಷಿಣ ದಿಕ್ಕಿನಲ್ಲಿ ನೆಲೆಸಿರುವ ಆದಿ ಗುರುವಾದ ದಕ್ಷಿಣ ಮೂರ್ತಿಯ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ನಮ್ಮ ಸನಾತನ ಧರ್ಮದಲ್ಲಿ ಜ್ಞಾನ ಸ್ವರೂಪವಾದ ದೇವತೆಗಳಿದ್ದಾರೆ. ಅದರಲ್ಲಿ ಶಿವಜ್ಞಾನ ಸ್ವರೂಪನು ದಕ್ಷಿಣಾಮೂರ್ತಿ, ವಿಷ್ಣು ಜ್ಞಾನ ಸ್ವರೂಪನು ಹಯಗ್ರೀವ. ಇವರಿಬ್ಬರು ಜ್ಞಾನ ಸ್ವರೂಪವೇ ಅಲ್ಲ, ಜ್ಞಾನ ಪ್ರದಾತರು ಕೂಡ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಿ ಚಿನ್ಮುದ್ರಧಾರಿಯಾಗಿ ವಟವೃಕ್ಷದ ಕೆಳಗೆ ಕೂತು ಒಂದು ಕಾಲಿನಿಂದ ರಾಕ್ಷಸನನ್ನು ತುಳಿದಿಟ್ಟು ಇನ್ನೊಂದು ಕಾಲು ಮೇಲೆತ್ತಲಾಗಿ ಮಡುಚಿರುತ್ತದೆ. ಅವರ ಸುತ್ತಲೂ ಋಷಿಗಳು ಕೂತಿರುತ್ತಾರೆ. ದಕ್ಷಿಣ ಮೂರ್ತಿಯ ಭಂಗಿಮದ ಅಂತರಾರ್ಥವನ್ನು ಗಮನಿಸಿದರೆ ಎಷ್ಟೋ ವಿಷಯಗಳು ಅರಿವಿಗೆ ಬರುತ್ತದೆ. ಬ್ರಹ್ಮನ 4 ಕುಮಾರರಾದ ಸನಕ, ಸನಂದನ, ಸನಾತನ, ಸನತ್ ಕುಮಾರರು ಬ್ರಹ್ಮಜ್ಞಾನಕ್ಕೋಸ್ಕರ ಅನೇಕ ರೀತಿಯ ತಪಸ್ಸುಗಳು ಆಚರಿಸಿದರು. ಆದರೂ ಬ್ರಹ್ಮಜ್ಞಾನದ ಅರಿವು ಮೂಡಲಿಲ್ಲ. ಕಡೆಗೆ ಅವರು ಪರಮಶಿವನ ಬಳಿ ಹೋಗಿ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ತಮಗೆ ಪರಮೋತ್ಕೃಷ್ಟವಾದ ಜ್ಞಾನವನ್ನು ಬೋಧಿಸಲು ಬೇಡಿದರು. ಆಗ ಶಿವನು ಬಂದು ವಟವೃಕ್ಷದ ಕೆಳಗೆ ಕೂತ. ತನ್ನ ಸುತ್ತಲೂ ಈ 4 ಜನ ಕೂತರು. ಶಿವನು ಏನೂ ಮಾತಾಡದೆ ಮೌನವಾಗಿ ಯೋಗ ಭಂಗಿಮದಲ್ಲಿ ಕೂತಿದ್ದ. ಸ್ವಲ್ಪ ಸಮಯದ ನಂತರ ಆ 4 ಜನ ಋಷಿಗಳಿಗೆ ಅವರ ಅನುಮಾನಗಳೆಲ್ಲ ತೀರಿ ಹೋಗಿ ಅವರಿಗೆ ಜ್ಞಾನೋದಯವಾಯಿತು. ಈ ಯೋಗ ಭಂಗಿಮದಲ್ಲಿರುವ ಶಿವನನ್ನೇ ದಕ್ಷಿಣಾಮೂರ್ತಿ ಎಂದು ನಮ್ಮ ಪುರಾಣಗಳು ವಿವರಿಸಿವೆ. ಈ ರೂಪ ನಮಗೆ ಜ್ಞಾನವೆಂಬುದು ಮಾತಿನಲ್ಲಿ ವಿವರಿಸಲು ಸಾಧ್ಯವಾಗದು, ಅದು ಕೇವಲ ಅನುಭವ ಯೋಗ್ಯವೆಂದು ತಿಳಿಸುತ್ತದೆ. ದಕ್ಷಿಣ ಮೂರ್ತಿಯಾಗಿ ಎಲ್ಲರಿಂದ ಪೂಜಿಸಲ್ಪಡುವ ಶಿವನು ಎಲ್ಲ ಗುರುಗಳಿಗೂ ಗುರು, ಆದಿಗುರು. ಇವರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ಶಿವನ ಜ್ಞಾನಾವತಾರವೇ ದಕ್ಷಿಣ ಮೂರ್ತಿ. ಶಿವ ಲಯಕಾರಕನೆಂದು ಎಲ್ಲರಿಗೂ ಗೊತ್ತು. ಅಂದರೆ ಸೃಷ್ಟಿಯನ್ನು ತನ್ನಲ್ಲಿ ಲೀನ ಮಾಡಿಕೊಂಡು ಹೊಸ ಸೃಷ್ಟಿಗೆ ಮಾರ್ಗ ಕಲ್ಪಿಸುತ್ತಾನೆ. ಇನ್ನೊಂದು ವಿಧವಾಗಿ ಹೇಳಬೇಕಾದರೆ ಜ್ಞಾನದ ಅಪೇಕ್ಷೆಯಲ್ಲಿರುವವರಿಗೆ ಜ್ಞಾನವನ್ನು ಪ್ರಸಾದಿಸಿ ಮತ್ತೆ ಜ್ಞಾನವಿಲ್ಲದ ಹಾಗೆ ಮಾಡಿ ತನ್ನಲ್ಲೇ ಲಯ ಮಾಡಿಕೊಳ್ಳುತ್ತಾನೆ. ಜ್ಞಾನದ ಬಗ್ಗೆ ಆಸಕ್ತಿ ಇಲ್ಲದಿರುವವರಿಗೆ ಮತ್ತೆ ಜ್ಞಾನ ತಾಳುವ ಹಾಗೆ ಲಯ ಮಾಡುತ್ತಾನೆ. ಅಂದ್ರೆ ಶಿವ ಎರಡೂ ರೀತಿಯಾಗಿ ಲಯ ಮಾಡುತ್ತಾನೆಂದು ಅರ್ಥ ಮಾಡಿಕೊಳ್ಳಬೇಕು. ದಕ್ಷಿಣ ಮೂರ್ತಿಯ ರೂಪವನ್ನು ಸರಿಯಾಗಿ ನೋಡಿದರೆ ಆತನೊಬ್ಬ ಯುವಕ. ಯಾವಾಗಲೂ ವಟವೃಕ್ಷದ ಕೆಳಗೆ ಕೂತಿರುತ್ತಾನೆ. ತನ್ನ ಸುತ್ತಲೂ ಯಾವಾಗಲೂ ವೃದ್ಧ ಋಷಿಗಳು ಕೂತಿರುತ್ತಾರೆ. ದಕ್ಷಿಣ ಮೂರ್ತಿ ಯಾವಾಗಲೂ ಮೌನಧಾರಿಯಾಗಿ ಚಿನ್ಮುದ್ರೆಯಲ್ಲಿ ಇರುತ್ತಾರೆ. ಈ ಮೌನದಲ್ಲೇ ಶಿಷ್ಯರ ಅನುಮಾನಗಳೆಲ್ಲ ತೊಲಗಿ ಹೋಗುತ್ತದೆ. ಚಿನ್ಮುದ್ರೆ ಎಂದರೆ ಕೈ ಬೆರಳುಗಳಿಂದ ಕೂಡಿದ ಒಂದು ರೀತಿಯ ಮುದ್ರೆ. ಶಾಸ್ತ್ರೀಯ ನಾಟ್ಯಗಳಲ್ಲಿ ನಾವು ಅನೇಕ ಮುದ್ರೆಗಳನ್ನು ಗಮನಿಸಬಹುದು. ಹೇಳಬೇಕಾದ ವಿಷಯವನ್ನು ಕೈ ಬೆರಳುಗಳ ಮುಖಾಂತರ ವ್ಯಕ್ತಪಡಿಸುವ ಪ್ರಕ್ರಿಯೆಯನ್ನು ಮುದ್ರೆಗಳೆನ್ನುತ್ತಾರೆ. ಈ ಮುದ್ರೆಗಳು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅನೇಕವಿದೆ. ಅಂಗೈಯನ್ನು ತೆಗೆದಿಟ್ಟು ಅದರಲ್ಲಿ ತೋರು ಬೆರಳನ್ನು ಹೆಬ್ಬೆರಳಿನ ಜೊತೆ ಸೇರಿಸಿ ಮಿಕ್ಕ 3 ಬೆರಳನ್ನು ನೇರವಾಗಿ ಇಡುವುದೇ ಚಿನ್ಮುದ್ರೆ. ಚಿತ್ ಅಂದರೆ ಚೈತನ್ಯ, ಹೆಬ್ಬೆರಳು ಚೈತನ್ಯಕ್ಕೆ ಸಂಕೇತ, ತೋರು ಬೆರಳು ಅಹಂಕಾರಕ್ಕೆ ಸಂಕೇತ. ಅಹಂ ಅನ್ನೋ ಭಾವನೆಯನ್ನು ಕಳೆದುಕೊಂಡು ಅದನ್ನು ಚೈತನ್ಯದ ಜೊತೆ ಸೇರಿಸಿ ಮಿಕ್ಕ 3 ಬೆರಳುಗಳಿಗೆ ಅಂಟದೇ ಇರುವುದೇ ಚಿನ್ಮುದ್ರೆ. ಮಿಕ್ಕ 3 ಬೆರಳುಗಳು ಸತ್ವ, ರಜಸ್ಸು, ತಮೋ ಗುಣಗಳಿಗೆ ಸಂಕೇತ. ಈ 3ಕ್ಕೂ ದೂರವಿರುವುದೇ ಚಿನ್ಮುದ್ರೆಯ ಸಂದೇಶ. ಸಾಧಾರಣವಾಗಿ ನಮ್ಮ ಪುರಾಣಗಳಲ್ಲಿ ದೇವಿ ದೇವತೆಯರು ಯಾರಾದರೂ ರಾಕ್ಷಸರನ್ನು ಸಂಹಾರ ಮಾಡುತ್ತಿರುವುದು ನಾವು ನೋಡಿದ್ದೇವೆ. ಈ ರಾಕ್ಷಸರೆಲ್ಲ ತಮೋ ಗುಣಗಳಿಗೆ ಸಂಕೇತ. ದಕ್ಷಿಣ ಮೂರ್ತಿಯ ಕಾಲ ಕೆಳಗೆ ರಾಕ್ಷಸನು ಅಪಸ್ಮಾರನು. ಅಪಸ್ಮಾರವೆಂದರೆ ತಿಳಿದ ವಿಷಯವನ್ನು ಮರೆತು ಹೋಗುವುದು, ಜ್ಞಾನಕ್ಕೆ ದೂರವಾಗುವುದು ಎಂದು. ಸಾಧನಾ ಮಾರ್ಗದಲ್ಲಿ ಇದೊಂದು ದೊಡ್ಡ ಅವರೋಧ. ಇದೇ ಕಾರಣಕ್ಕೆ ಸಾಧಕರು ಇದನ್ನು ಗೆಲ್ಲಲು ದಕ್ಷಿಣಾಮೂರ್ತಿಯ ಮಂತ್ರವನ್ನು ಜಪಿಸುತ್ತಾರೆ.
ದಕ್ಷಿಣಾಮೂರ್ತಿಯನ್ನು ಮೇಧಾ ದಕ್ಷಿಣಾಮೂರ್ತಿ ಎಂದು ಕೂಡ ಕರೆಯುತ್ತಾರೆ. ಮೇಧಾ ಅಂದರೆ ಧಾರಣೆಯ ಶಕ್ತಿ, ಅಂದ್ರೆ ಎಷ್ಟೋ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವ ಶಕ್ತಿ ಎಂದು. ಅಂಥ ಶಕ್ತಿಗೆ ಕೇಂದ್ರ ದಕ್ಷಿಣಾಮೂರ್ತಿ. ಸ್ಮಾರ್ಥದಲ್ಲಿ ಗುರು ಸಂಪ್ರದಾಯಕ್ಕೆ ಆದ್ಯನು ದಕ್ಷಿಣಾಮೂರ್ತಿ. ಪರಮಶಿವನನ್ನು ಗುರು ಸ್ವರೂಪದಲ್ಲಿ ದಕ್ಷಿಣಾಮೂರ್ತಿಯಾಗಿ ಉಪಾಸನೆ ಮಾಡುವುದು ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯ. ಎಲ್ಲಾ ದುಃಖಗಳಿಗೆ ಕಾರಣ ಅಜ್ಞಾನ. ಅಜ್ಞಾನ ನಾಶವಾದರೆ ಮಿಕ್ಕೆಲ್ಲಾ ದುಃಖಗಳು ತಮ್ಮಂತೆ ತಾವೇ ತೊಲಗಿ ಹೋಗುತ್ತದೆ. ಅಂಥ ಅಜ್ಞಾನವನ್ನು ನಾಶ ಮಾಡುವಂಥವನೇ ದಕ್ಷಿಣಾಮೂರ್ತಿ. ಬ್ರಹ್ಮ, ವಿಷ್ಣು, ಸೂರ್ಯ, ಸ್ಕಂದ, ಇಂದ್ರಾದಿ ದೇವತೆಗಳು ಕೂಡ ದಕ್ಷಿಣಾಮೂರ್ತಿಯನ್ನು ಉಪಾಸನೆ ಮಾಡಿದವರೇ. ಮಹರ್ಷಿಗಳು ಎಷ್ಟೋ ಜನ ದಕ್ಷಿಣಾಮೂರ್ತಿಯನ್ನು ಉಪಾಸನೆ ಮಾಡಿ ಗುರುತ್ವವನ್ನು ಸಿದ್ಧಿಸಿಕೊಂಡವರೇ. ದಕ್ಷಿಣಾಮೂರ್ತಿಯನ್ನು ಉಪಾಸನೆ ಮಾಡುವವರಿಗೆ ಬುದ್ಧಿ ವಿಕಸನೆಯಾಗುತ್ತದೆ. ವಿದ್ಯಾರ್ಥಿಗಳಿಗೆ ದಿನನಿತ್ಯ ದಕ್ಷಿಣಾಮೂರ್ತಿಯನ್ನು ಪೂಜಿಸುವಂತೆ ಹಿರಿಯರು ಹೇಳುತ್ತಾರೆ. ಮಂತ್ರಶಾಸ್ತ್ರಗಳು ದಕ್ಷಿಣಾಮೂರ್ತಿಯ ರೂಪವನ್ನು ಅನೇಕ ರೀತಿಯಲ್ಲಿ ವರ್ಣಿಸಿದೆ. ಅದು ಶುದ್ಧ ದಕ್ಷಿಣಾಮೂರ್ತಿ, ಮೇಧಾ ದಕ್ಷಿಣಾಮೂರ್ತಿ, ವಿದ್ಯಾ ದಕ್ಷಿಣಾಮೂರ್ತಿ, ಲಕ್ಷ್ಮಿ ದಕ್ಷಿಣಾಮೂರ್ತಿ, ವಾಗೀಶ್ವರ ದಕ್ಷಿಣಾಮೂರ್ತಿ, ವಟಮೂಲ ದಕ್ಷಿಣಾಮೂರ್ತಿ, ಸಾಂಬ ದಕ್ಷಿಣಾಮೂರ್ತಿ, ಹಂಸ ದಕ್ಷಿಣಾಮೂರ್ತಿ, ಲಕ್ಕುಟ ದಕ್ಷಿಣಾಮೂರ್ತಿ, ಚಿದಂಬರ ದಕ್ಷಿಣಾಮೂರ್ತಿ, ವೀರ ದಕ್ಷಿಣಾಮೂರ್ತಿ, ವೀರಭದ್ರ ದಕ್ಷಿಣಾಮೂರ್ತಿ, ಕೀರ್ತಿ ದಕ್ಷಿಣಾಮೂರ್ತಿ, ಬ್ರಹ್ಮ ದಕ್ಷಿಣಾಮೂರ್ತಿ, ಶಕ್ತಿ ದಕ್ಷಿಣಾಮೂರ್ತಿ, ಸಿದ್ಧ ದಕ್ಷಿಣಾಮೂರ್ತಿ. ಪ್ರಧಾನವಾದ ಈ 16 ಮೂರ್ತಿಗಳಲ್ಲಿ ವಟಮೂಲ ದಕ್ಷಿಣಾಮೂರ್ತಿಯನ್ನು ವೀಣಾ ದಕ್ಷಿಣಾಮೂರ್ತಿ ಎಂದು ಕೂಡ ಕರೆಯುತ್ತಾರೆ. ಶ್ವೇತ ವರ್ಣನು, ಭಸ್ಮಧಾರನು, ಚಂದ್ರಕಳಾಧರನು, ಜ್ಞಾನ ಮುದ್ರೆ, ಅಕ್ಷರಮಾಲೆ, ವೀಣೆ, ಪುಸ್ತಕಗಳನ್ನು ಧರಿಸಿರುವವನು, ನಿತ್ಯ ಯೋಗ ಮುದ್ರೆಯಲ್ಲಿ ಇರುವವನು, ಕೃತ್ತಿವಾಸನು, ಅವನೇ ಸಾಕ್ಷಾತ್ ಶಿವಸ್ವರೂಪನಾದ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯನ್ನು ಅರ್ಚಿಸಿದರೆ ಜ್ಞಾನವನ್ನು, ಬುದ್ಧಿಯನ್ನು, ವಿದ್ಯೆಯನ್ನು ಕರುಣಿಸುತ್ತಾನೆ. ಮೇಲೆ ತಿಳಿಸಿರುವ 16 ದಕ್ಷಿಣಾಮೂರ್ತಿಗಳಲ್ಲಿ ಮೇಧಾ ದಕ್ಷಿಣಾಮೂರ್ತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಪ್ರಸಾದಿಸುತ್ತಾನೆ. ದಕ್ಷಿಣಾಮೂರ್ತಿ ಕೊಡಲಾಗದ ಐಶ್ವರ್ಯವಾಗಲಿ ವಿದ್ಯೆಯಾಗಲಿ ಇಲ್ಲವೇ ಇಲ್ಲ. ವಿದ್ಯೆಗೆ, ಜ್ಞಾನಕ್ಕೆ, ಐಶ್ವರ್ಯಕ್ಕೆ, ಮೋಕ್ಷಕ್ಕೆ ಅಧಿಷ್ಠಾನ ದೇವತೆ ದಕ್ಷಿಣಾಮೂರ್ತಿಯೇ. ಗುರುವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮಃ. ಸ್ನೇಹಿತರೆ, ಇದು ಇಂದಿನ ವಿಡಿಯೋ. ಇಲ್ಲಿಗೆ ನಮ್ಮ ಶಿವ ಪರಿವಾರದ ಸರಣಿ ಮುಕ್ತಾಯವಾಗುತ್ತದೆ. ಇನ್ಯಾವ ವಿಷಯದ ಬಗ್ಗೆ ನೀವು ತಿಳಿಯಲು ಆಸಕ್ತರಾಗಿದ್ದೀರೋ ನಮಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಸರ್ವಂ ಶಿವಾರ್ಪಣಮಸ್ತು. ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.